ಓಕೆ, ಬ್ರೇಕ್ನ ನಂತರ ಸುಹಾಸಿನಿಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಆಕ್ಯೂ ಯೋಗವನ್ನು ಕಲಿತಾ ಇದ್ದೀವಿ. ಆಕ್ಯೂ ಪ್ರೆಷರ್ ಮತ್ತು ಯೋಗ ಎರಡರ ಸಮ್ಮಿಶ್ರಣ ಇದು. ಬನ್ನಿ, ಆಗಿದ್ರೆ ಶೀತಲ್ ಅವರನ್ನು ತಿಳ್ಕೊಳ್ಳೋಣ. ಶೀತಲ್, ಈಗ ನೆಕ್ಸ್ಟ್ ಸ್ಟೆಪ್ ಯಾವುದನ್ನು ಕಲಿಸ್ತಾ ಇದ್ದೀರಿ ನಮಗೆ? ಸೊ ಮೊದಲು ನಾವು ಸಿಟ್ಟಿಂಗ್ ಪೊಸಿಷನ್ ನಾವು ನೋಡ್ಕೊಳ್ಬೇಕು. ಈಗ ಲೆಗ್ ಸ್ಟ್ರೆಚ್ ಮಾಡಿಬಿಟ್ಟು ಎರಡು ಕೈ, ಕಾಲು ಹೀಗೆ, ಕೈ ಮಂಡಿ ಮೇಲೆ. ದಿಸ್ ಇಸ್ ಅ ಸ್ಥಿತಿ ಆಫ್ ಆಕ್ಯೂ ಯೋಗ, ರೈಟ್? ಮೊದಲು ನಾವು ಸ್ಪ್ಲೀನ್ 6 ಪಾಯಿಂಟ್ ಎಲ್ಲಿದೆ ಅದು ತಿಳ್ಕೊಳ್ಬೇಕು. ಈಗ ನಾವು ಕೂತ್ಕೊಳ್ಳುವಾಗ ಇದು ಇನ್ನರ್ ಲೆಗ್, ಈ ಬೋನ್ ಇದೆಯಲ್ಲ, ಮ್ಯಾಲ್ವಿಯೋಲಾ ಅಂತ ಹೇಳ್ತೀವಿ. ಇಲ್ಲಿ ನಾವು ಕೈ ಇಟ್ಟರೆ 4 ಫಿಂಗರ್ಸ್ ಇಲ್ಲಿ ಎಂಡ್ ಆಗುತ್ತಲ್ಲ, ಆ ಪಾಯಿಂಟ್ ಸ್ಪ್ಲೀನ್ 6 ಅಂತ ಹೇಳ್ತೀವಿ. ಈಗ ಮೋಸ್ಟ್ಲಿ ಲೇಡೀಸ್ಗೆ ಸಡನ್ ಆಗಿ ಕೂತ್ಕೊಂಡ್ಬಿಟ್ಟು ಸ್ಟ್ರೆಚ್ ಮಾಡೋದು ಕಷ್ಟ. ಸೊ ಮಾಡುವಾಗ ಏನ್ ಮಾಡ್ಬೋದು, ಹೀಗೆ ಕಾಲ್ ಹೀಗೆ ಇಟ್ಕೊಂಡ್ಬಿಟ್ಟು, ಕೈ ಹೀಗೆ ಇಟ್ಕೊಂಡ್ಬಿಟ್ಟು, ಈ ಪೊಸಿಷನ್ ಎಲ್ ಫಿಂಗರ್ ಎಂಡ್ ಆಗುತ್ತಲ್ಲ, ಆ ಪಾಯಿಂಟ್ ಸ್ಪ್ಲೀನ್ 6 ಅಂತ ಹೇಳ್ತೀವಿ. ಅದ್ಮೇಲೆ ಈಗ ಹೀಗೆ ಇಟ್ಕೊಳ್ಬಹುದು, ರೈಟ್? ಹೀಗೆ, ಹೌದು, ಹಾಗೆ. ಮತ್ತೆ ಲಾಸ್ಟ್ ಫಿಂಗರ್ ಎಲ್ಲಿ ಎಂಡ್ ಆಗುತ್ತಲ್ಲ, ಆ ಪಾಯಿಂಟ್ ಸ್ಪ್ಲೀನ್ 6 ಅಂತ ಹೇಳ್ತೀವಿ, ರೈಟ್? ಸೊ ಈ ಪಾಯಿಂಟ್ ಎರಡು ಕಾಲ್ ಮೇಲೆ ಪ್ರೆಸ್ ಮಾಡೋದು, ಅದು ಇಂಪಾರ್ಟೆಂಟ್. ಸೊ ಈಗ ಈ ಲೆಗ್ ಸ್ಟ್ರೆಚ್ ಎಕ್ಸರ್ಸೈಸ್ ಮಾಡುವಾಗ ಫಸ್ಟ್ ನಾವು ಸ್ಥಿತಿ ಹೋಗೋಣ. ಲೆಗ್ಸ್ ಸ್ಟ್ರೆಚ್ ಆಗಿದೆ, ಕೈ ನಮ್ಮ ಸ್ಥಿತಿ ಮೇಲೆ, ಮಂಡಿ ಮೇಲೆ. ಆಮೇಲೆ ಮಾಡುವಾಗ ಇದರಲ್ಲಿ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್, ಪ್ರೆಷರ್ ಪ್ಲಸ್ ದಿ ಮೂವ್ಮೆಂಟ್ ಆಫ್ ದಿ ನೆಕ್. ಇದರಲ್ಲಿ ಏನು ಮಾಡೋದು, ಮೊದಲು ಕೈ ಸ್ಪ್ಲೀನ್ 6 ಪಾಯಿಂಟ್ ಮೇಲೆ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಬ್ರೀದ್ ಇನ್, ಮೇಲೆ ನೋಡೋದು. ಬ್ರೀದಿಂಗ್ ಔಟ್ ಮಾಡುವಾಗ ಫಸ್ಟ್ ರೈಟ್ ಕಡೆ ನೋಡಿಬಿಟ್ಟು ಬ್ರೀದ್ ಔಟ್. ದೆನ್ ಕಮ್ ಬ್ಯಾಕ್ ಟು ದ ಸೆಂಟರ್ ಪೊಸಿಷನ್. ಹಾಗೇನೆ ಬ್ರೀದ್ ಇನ್, ಈ ಟೈಮ್ ಲೆಫ್ಟ್ ಕಡೆ. ಕಮ್ ಬ್ಯಾಕ್ ಟು ದ ಸೆಂಟರ್. 2 more ಟೈಮ್ಸ್ ರಿಪೀಟ್ ಮಾಡೋಣ. ಇದು ಮಾಡಿಬಿಟ್ಟು ಸ್ಥಿತಿಗೆ ಬರೋಣ ವಾಪಸ್. ಸ್ಥಿತಿ ಅಂದರೆ ಕೈ ನಮ್ಮ ಮಂಡಿ ಮೇಲೆ, ಆ್ಯಂಡ್ ಕ್ಲೋಸ್ ಯುವರ್ ಐಸ್. 2 cycles ಆಫ್ ಬ್ರೀದಿಂಗ್ ಇನ್ ಆ್ಯಂಡ್ ಬ್ರೀದಿಂಗ್ ಔಟ್. ಇದು ಮಾಡುವಾಗ ನಿಮ್ಮ ಕೈ ಮಂಡಿ ಮೇಲೆ ಇದೆ, ಅಲ್ಲಿ ನಿಮ್ಗೆ ಹೇಗೆ ವೈಬ್ರೇಷನ್ಸ್, ಏನು ಸಟಲ್ ಮೂವ್ಮೆಂಟ್ ಆಗ್ತಾ ಇದೆ ಅದು ಅನುಭವ ಪಡಿಸಿ. ಓಕೆ, ಮಂಡಿ ಮೇಲೆ ಕೈ ಇಟ್ಟಾಗ ಮಂಡಿಯಲ್ಲಿ ಆಗುವಂಥ ಮೂವ್ಮೆಂಟ್ಗಳು ನಮಗೆ ಗೊತ್ತಾಗಬೇಕು. ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಮಂಡಿ ಮೇಲೆ ಎನರ್ಜಿ ಬ್ಲಾಕೇಜಸ್ ಮ್ಯಾಕ್ಸಿಮಮ್ ಇಲ್ಲಿ ಕೂಡ ಆಗುತ್ತೆ, ಲೇಡೀಸ್ ಎಸ್ಪೆಷಲಿ ಆಫ್ಟರ್ 35 years. ಸೊ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಬ್ಲಿಂಕ್, ಆಮೇಲೆ ಕಣ್ಣು ಓಪನ್ ಮಾಡಿ. ಈಗ ಈ ಪಾಯಿಂಟ್ ಸ್ಥಿತಿ ಯಾಕೆ ಇಲ್ಲಿ ಮಾಡ್ತೀವಿ ನಾವು, ಯಾಕಂದರೆ ಇದು ಪರ್ಟಿಕ್ಯುಲರ್ ಪಾಯಿಂಟ್ ಬಹಳಷ್ಟು ಪ್ರೆಷರ್ ಪಾಯಿಂಟ್ಸ್ ಈ ಕಡೆ ಇದೆ, ಮಂಡಿ ಮೇಲೆ ಅರೌಂಡ್ ದ ನೀ. ಇದು ಮಂಡಿ ಅಕ್ಕಪಕ್ಕ, ಮೇಲೆ, ಕೆಳಗಡೆ, ಆ್ಯಂಡ್ at the sides, all the 8 sides. ಎಸ್ಪೆಷಲಿ ಈಗ ಲೇಡೀಸ್ಗೆ ಈ ಪರ್ಟಿಕ್ಯುಲರ್ ಪಾಯಿಂಟ್ ಸ್ಟಮಕ್ 36 ಅಂತ ಹೇಳ್ತೀವಿ. ಈಗ ಈ ಪಾಯಿಂಟ್ ಅಂದರೆ, ಈಗ ನೋಡಿ, ನೀವು ರೈಟ್ ಮಂಡಿ ಮೇಲೆ ರೈಟ್ ಕೈ ಇಟ್ಕೊಳ್ಳಿ, ರೈಟ್? ಈಗ ನಿಮ್ಮ ಲಾಸ್ಟ್ ಫಿಂಗರ್ ಎಲ್ಲಿ ಎಂಡ್ ಆಗುತ್ತೆ ಸೈಡಲ್ಲಿ, ಆ ಪರ್ಟಿಕ್ಯುಲರ್ ಪಾಯಿಂಟು, ಓಕೆ, ಆ ಆ್ಯಂಗಲ್ನಲ್ಲಿ ಅದು ಸ್ಟಮಕ್ 36 ಅಂತ ಒಂದು ಪಾಯಿಂಟ್ ಹೇಳ್ತೀವಿ, ರೈಟ್? ಈ ಸ್ಟಮಕ್ 36 ಪಾಯಿಂಟು ಲೇಡೀಸ್ಗೆ ಆ್ಯಸ್ ಸ್ಪ್ಲೀನ್ 6 ಹೇಗೆ ಇಂಪಾರ್ಟೆಂಟ್ ಇದೆ, ಆ ಥರನೇ ಸ್ಟಮಕ್ 36 ಪಾಯಿಂಟ್ ಇಂಪಾರ್ಟೆಂಟು. ಈ ಪಾಯಿಂಟ್ menstrual disturbances and abnormal uterine bleeding ಅಥವಾ dysfunctional uterine bleeding ಇರುತ್ತಲ್ಲ, ಅದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸಾಕಷ್ಟು ಋತುಚಕ್ರದ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಪರಿಹಾರ ಆಗುತ್ತೆ. ಹೌದು. 5 to 6 times ಒಂದು ಕ್ಲಾಕ್ ವೈಸ್ ಮೂವ್ಮೆಂಟ್ ಕೊಡಬೇಕು, ಹಾಗೆ ಆಂಟಿ ಕ್ಲಾಕ್ ವೈಸ್ ಮೂವ್ಮೆಂಟ್. ಈಗ ಸ್ಟಮಕ್ 36 ಮಾಡಿದ್ಮೇಲೆ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಕಿಡ್ನಿ ಪಾಯಿಂಟ್ ಅಂತ ಹೇಳ್ತೀವಿ. ಈಗ ಸೊ ಕಿಡ್ನಿ ಪಾಯಿಂಟ್ ಕಾಲ್ ಮೇಲೆ ಇದೆ, ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಇಲ್ಲಿ ಬರುತ್ತೆ. ಸೊ ಮೊದಲು ಹೇಗೆ ಲೊಕೇಟ್ ಮಾಡಬೇಕಂತ ತೋರಿಸ್ತೀನಿ. ಮೊದಲು ಕಾಲ್ ಇದೆಯಲ್ಲ, ಫೀಟ್. ಈಗ ಇದು 1/3 ಆಫ್ ದ ಫೀಟ್, ಇದು 2/3 ಆಫ್ ದ ಫೀಟ್. ಈ ಸೆಂಟರ್ ಪಾಯಿಂಟ್ ಇದೆಯಲ್ಲ, ಇದು ಕಿಡ್ನಿ 1 ಪಾಯಿಂಟ್ ಅಂತ ಹೇಳ್ತೀವಿ, K1 ಅಂತ. K1 ಅಂದರೆ ಕಿಡ್ನಿ ಆರ್ಗನ್ ಜೊತೆ ಏನು ಕನೆಕ್ಷನ್ ಇಲ್ಲ, ಇಟ್ ಇಸ್ ಅನ್ ಇಮ್ಯಾಜಿನರಿ ಲೈನ್ ವಿತ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಇಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ನಮ್ಮ ಬಾಡಿನಲ್ಲಿ ಹೋಗುತ್ತೆ, ಬಟ್ ಇದು ಸ್ಟಾರ್ಟಿಂಗ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಈಗ ಅಗೇನ್ ನಾವು ಹೇಳಿದ ಪ್ರಕಾರ ಸ್ಟಮಕ್ 36 ಹೇಗೆ ಹೆಲ್ಪ್ ಆಗುತ್ತೆ, ಆ ಥರನೇ K1 ಹೆಲ್ಪ್ ಆಗುತ್ತೆ. ಬಟ್ ಇದರಲ್ಲಿ ಮೂಡ್ ಸ್ವಿಂಗ್ಸು, ಇಮೋಷನಲ್ ಸ್ವಿಂಗ್ಸ್ ಇರುತ್ತೆ, ಅದು ಹೆಲ್ಪ್ ತುಂಬಾನೇ ಆಗುತ್ತೆ. ಈಗ ಲೆಫ್ಟ್ ಆ್ಯಂಡ್ ರೈಟ್ ಲೆಗ್ ಎರಡು ಕಾಲು ಹೀಗೆ ಜೋಡಿಸ್ಬಿಟ್ಟು K1 ಪ್ರೆಷರ್ ಕೊಡಬೇಕು, ಕ್ಲಾಕ್ ವೈಸ್ ಹಾಗೆ ಆ್ಯಂಟಿ ಕ್ಲಾಕ್ ವೈಸ್. ಪ್ರೆಷರ್ ಕೊಡುವಾಗ ಥಂಬ್ ಇದೆಯಲ್ಲ, ಥಂಬ್ ಪಾಯಿಂಟ್, ಅದು ಪ್ರೆಷರ್ ಕೊಡೋದು ಇಂಪಾರ್ಟೆಂಟ್. ನೇಲ್, ಅದು ಉಗುರ ಇದೆಯಲ್ಲ, ಅದು ಹೋಗೋದು ಬೇಡ. ಹಾಗೆ ಆ್ಯಂಟಿ ಕ್ಲಾಕ್ ವೈಸ್.
ಆಮೇಲೆ ನೋಡಿ K1 ಪಾಯಿಂಟ್ ಆದಮೇಲೆ ನೆಕ್ಸ್ಟ್ ಪಾಯಿಂಟ್ K2 ಕಿಡ್ನಿ 2 ಪಾಯಿಂಟ್ ಅಂತ ಹೇಳ್ತೀವಿ. ಈಗ ನೋಡಿ ನಮ್ದು ಫೀಟ್ ಎಲ್ಲಿ ಎಂಡ್ ಆಗುತ್ತೆ ಈ ಪಾರ್ಟ್ ಸ್ಟಾರ್ಟ್ ಆಗುತ್ತಲ್ಲ, ಇಲ್ಲಿ ಕಲರ್ ಡಿಫ್ರೆನ್ಸ್ ಇದೆ, ಆ ಪಾಯಿಂಟ್ ಇಲ್ಲಿ K2 ಅಂತ ಹೇಳ್ತೀವಿ. ಓಕೆ. ಸೊ ಈಕ್ವಲಿ ಇಂಪಾರ್ಟೆಂಟ್ K1 ಆ್ಯಂಡ್ K2. ಓಕೆ. ಬಟರ್ಫ್ಲೈ ಪೋಸ್ ಆದಮೇಲೆ K1 K2 ಮಾಡಿದರೆ ಇಮೋಷನಲ್ ಡಿಸ್ಟರ್ಬೆನ್ಸಸ್, ಮೆಂಟಲ್ ಸ್ಟ್ರೆಸ್ ಅದೆಲ್ಲ ಕಡಿಮೆ ಮಾಡೋಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಸರಿ. ಓಕೆ. K1 K2 ಆದಮೇಲೆ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಕಿಡ್ನಿ ಮೆರಿಡಿಯನ್ K10 ಅಂತ ಹೇಳ್ತೀವಿ. ಅದಕ್ಕೆ ನಾವು ಕಾಲು ಹೀಗೆ ಮಾಡೋಣ. ಈ ಜಂಕ್ಷನ್ ಇದೆಯಲ್ಲ, ನಾವು ಸ್ಟಮಕ್ 36 ಎಲ್ಲ ಐಡೆಂಟಿಫೈ ಮಾಡಿದ್ರಲ್ಲ, ಅದೇ ಲೈನಲ್ಲಿ ಹಿಂದ್ಗಡೆ ವೇರ್ ದ ಫ್ಲೆಶ್ ಇದು ಮಸಲ್ ಇದೆಯಲ್ಲ ಹಿಂದ್ಗಡೆ, ಆ ಮಸಲ್ ಅಲ್ಲಿ K10 ಅಂತ ಹೇಳ್ತೀವಿ. ಓಕೆ. ಕಿಡ್ನಿ 10 ಪಾಯಿಂಟ್, ಇದು ಮಾಸ್ಟರ್ ಪಾಯಿಂಟ್ ಅಂತ ಹೇಳ್ತಾರೆ ಕೆಲವು. ಮಾಸ್ಟರ್ ಪಾಯಿಂಟ್ ಯಾಕಂದ್ರೆ ಆಲ್ ದಿಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಓಕೆ. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಹೇರ್ ಫಾಲ್. ಈಗ ಕೂದಲು ಉದ್ರೋದು ಅದೊಂದು ಪಾಯಿಂಟ್ ಇದೆ, ತುಂಬಾ ಜನರಿಗೆ ಆ ತೊಂದರೆ ಇರುತ್ತೆ, ಲೇಡೀಸ್ಗೆ ಅದು ಒಂದು ಮುಖ್ಯನೇ ಪ್ರಾಬ್ಲಮ್. ಸೊ ಇದು ಮಾಡಿದ್ರೆ ಅದು ಕಂಟ್ರೋಲ್ ಆಗುತ್ತೆ, ಯಾಕಂದ್ರೆ ಹೇರ್ ಫಾಲ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಅದಕ್ಕೆ ಈ ಪಾಯಿಂಟಿಂದ ಬಹಳಷ್ಟು ಅವ್ರಿಗೆ ಬೆನಿಫಿಟ್, ಲಾಭ ಸಿಗುತ್ತೆ. ಓಕೆ. ಓಕೆ ಶೀತಲ್, ನಮಗೆ ಸಾಕಷ್ಟು ಹೇಳ್ಕೊಟ್ರಿ. ಇವಾಗ ಪ್ರೆಷರ್ ಪಾಯಿಂಟ್ಸ್ಗಳನ್ನೆಲ್ಲ ತಿಳ್ಕೊಂಡ್ವಿ ವೀಕ್ಷಕರೇ. ನಿಜಕ್ಕೂ ಪ್ರೆಷರ್ ಪಾಯಿಂಟ್ಸನ್ನು ಯೋಗಾಸನ ಜೊತೆ ಬೆರೆಸಿದಾಗ ಅದು ಹೇಗೆ ಹೆಲ್ಪ್ ಆಗುತ್ತೆ, ಋತುಬಂಧದ ಸಮಯದಲ್ಲಿ, ಋತುಚಕ್ರದ ಸಮಯದಲ್ಲಿ ಮಹಿಳೆಯರಿಗೆ ಇದು ಎಷ್ಟು ಲಾಭಕರ ಎಲ್ಲ ತಿಳ್ಕೊಂಡ್ವಿ. ಇನ್ನೂ ಸಾಕಷ್ಟು ನಿಮಗೆ ತಿಳಿಸ್ಕೊಡೋದಿದೆ ಆಕ್ಯು ಯೋಗದಲ್ಲಿ. ಅದಕ್ಕೂ ಮುನ್ನ ಸುಹಾಸಿನಿಯಲ್ಲಿ ಒಂದು ಪುಟ್ಟ ಬ್ರೇಕ್.